ಧರ್ಮಶಾಸ್ತ್ರವು ದೇವರ ಚಿತ್ತವನ್ನು ಪ್ರಕಟಿಸುತ್ತದೆ. ಅದು ಒಬ್ಬ ಪಾಪಿಯನ್ನು ರಕ್ಷಿಸಲಾರದು, ಆದರೆ ಅವನನ್ನು ತಿದ್ದಬಹುದು. ಆತ್ಮೀಯ ವೀಕ್ಷಕರೇ, ತಿಮೋಥೆಯನಿಗೆ ಬರೆದ ಮೊದಲನೆಯ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇಂದಿನ ನಮ್ಮ ಅಧ್ಯಯನದಲ್ಲಿ ಆದಿ ಸಭೆಯ ಬಹಿರಂಗ ಗುರುತುಗಳು ಯಾವುವು, ಕಲ್ಪನಾ ಕಥೆಗಳು, ಕೊನೆಯ ಮೊದಲಿಲ್ಲದ ವಂಶಾವಳಿಗಳು, ಇಂಥ ಬೋಧನೆ ನಮ್ಮ ನಂಬಿಕೆಯನ್ನು ಕಟ್ಟುವುದಿಲ್ಲ. ಇದು ಯಾಕೆ ಎಂಬುದನ್ನು ತಿಳಿದುಕೊಳ್ಳಲು ಬಯಸುವಿರಾ? ಹಾಗಾದರೆ ಬನ್ನಿರಿ, ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಈ ಅಧ್ಯಯನಗಳ ಮೂಲಕ ನೀವು ಹೊಂದಿಕೊಂಡಂಥ ಆತ್ಮಿಕ ಸತ್ಯಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ಪ್ರಿಯರೇ, ಪೌಲನು ತಿಮೋಥೆಯನಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದುವರಿಯುವಾಗ ಸುಳ್ಳು ಬೋಧನೆಗಳ ಕುರಿತು ಎಚ್ಚರಿಕೆ ಎಂಬ ವಿಚಾರವನ್ನು ನೋಡೋಣ. ಈ ಪತ್ರಿಕೆಯಲ್ಲಿ ಸ್ಥಳೀಯ ಸಭೆಗಳ ವಿಶ್ವಾಸ ಸೂತ್ರ ಹಾಗೂ ನಡವಳಿಕೆಗಳ ಕುರಿತು ಬರೆದದೆ ಎಂದು ನಾನು ತಿಳಿಸಿದ್ದೆ. ನಮ್ಮ ನಡತೆ ಸರಿಯಿರುವ ಮೊದಲು ವಿಶ್ವಾಸ ಸೂತ್ರ ಸರಿಯಿರಬೇಕಾಗಿದೆ. ಪ್ರಿಯರೇ, ತಪ್ಪಾಗಿ ಯೋಚಿಸಿ ಸರಿಯಾಗಿ ಕ್ರಿಯೆ ನಡೆಸುವುದು ಅಸಾಧ್ಯ ಸಂಗತಿಯಾಗಿದೆ. ಒಮ್ಮೆ ಒಬ್ಬರು ನನಗೆ ಹೀಗೆ ಹೇಳಿದರು: ಒಬ್ಬ ಸ್ತ್ರೀ ರಸ್ತೆ ತಿರುವಿನಲ್ಲಿ ಕಾರಿನ ಕಿಟಕಿಯಿಂದ ತನ್ನ ಕೈ ಹೊರಗೆ ಹಾಕಿದರೆ ಕಿಟಕಿ ತೆರೆದಿದೆ ಎಂದರ್ಥ ಹೊರತು ಬೇರೇನೂ ಅಲ್ಲ. ಆಕೆ ಏನು ಮಾಡುತ್ತಾಳೆಂದು ಹೇಳುವುದು ಕಷ್ಟ. ಯಾಕಂದರೆ ಕೆಲವೊಮ್ಮೆ ಆಕೆ ಎಡಕ್ಕೆ ತಿರುಗುವ ಸೂಚನೆ ನೀಡಿ ಬಲಕ್ಕೆ ತಿರುಗಿಕೊಳ್ಳಬಹುದು. ಅದಕ್ಕೆ ವ್ಯತಿರಿಕ್ತವಾಗಿಯೂ ಮಾಡಬಹುದು. ಕರ್ತನಲ್ಲಿ ಪ್ರಿಯರೇ, ಮನುಷ್ಯನ ಯೋಚನೆ ತಪ್ಪಾಗಿದ್ದರೂ ಅವನ ವರ್ತನೆ ಹೆಚ್ಚಾಗಿ ಸರಿಯಿರುತ್ತದೆಂದು ಹೇಳಲಾಗುತ್ತದೆ. ಆದರೆ ಈ ರೀತಿ ತುಂಬ ಸಮಯ ಇರುವುದು ಕಷ್ಟಕರವಾದದ್ದು. ಪ್ರೀತಿಯುಳ್ಳ ದೇವಜನರೇ, ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆಯ 1ನೇ ಅಧ್ಯಾಯದ 3ನೇ ವಚನವನ್ನು ಗಮನಿಸಿರಿ. ನಾನು ಮಕೆದೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲೇ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಂದರೆ ಅವರು ಬೇರೆಯದಾದ ಬೋಧನೆಯನ್ನು ಕಲಿಸಬಾರದು ಎಂದು, ಬೇರೊಂದು ಸುವಾರ್ತೆ ಇಲ್ಲವೆಂದು ಪೌಲನು ಗಲಾತ್ಯದವರಿಗೆ ಬರೆದಿದ್ದನು. ಅಲ್ಲಿನ ಯೂದಾಯ ಮತಸ್ಥರು ಬೇರೊಂದು ಸುವಾರ್ತೆಯನ್ನು ಸಾರುತ್ತಿದ್ದರು, ಆದರೆ ಬೇರೆ ಸುವಾರ್ತೆ ಇಲ್ಲವೆಂದು ಪೌಲನು ಹೇಳಿದ್ದಾನೆ. ಆದ್ದರಿಂದ ಒಂದೇ ಸುವಾರ್ತೆಯು, ಒಂದೇ ಕ್ರೈಸ್ತ ಬೋಧನೆಯು ಇರುವುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಬೋಧನೆ ಎಂದರೆ ಸಭೆಯು ಬೋಧಿಸುವ ವಿಶ್ವಾಸ ಸೂತ್ರ. ಸ್ಥಳೀಯ ಸಭೆಯ ಬೋಧನೆ ಏನಾಗಿರಬೇಕು? ಅದು ಆದಿಯಿಂದಲೂ ಇರುವಂಥದ್ದೇ ಆಗಿರತಕ್ಕದ್ದು. ಪಂಚಾಶತಮ ದಿನದಿಂದಲೂ ಅವರು ಅಪೋಸ್ತಲರ ಬೋಧನೆಯಲ್ಲಿ ನಿರತರಾಗಿದ್ದಾರೆಂದು ಬರೆದಿದೆ. ಆದಿಸಭೆಯ 4 ಮುಖ್ಯ ಲಕ್ಷಣಗಳಲ್ಲಿ ಇದು ಒಂದಾಗಿತ್ತು. 1ನೇದಾಗಿ ಅಪೋಸ್ತಲರ ಬೋಧನೆ, 2ನೇದಾಗಿ ಸಹೋದರರ ಅನ್ಯೂನತೆ, 3ನೇದಾಗಿ ಪ್ರಾರ್ಥನೆಗಳು ಮತ್ತು 4ನೇದಾಗಿ ರೊಟ್ಟಿ ಮುರಿಯುವುದು. ಪ್ರಿಯರೇ, ಆಗಿನ ಸಭೆಯ ಬಹಿರಂಗ ಗುರುತುಗಳು ಇವೇ ಆಗಿದ್ದವು. ಸಭೆಯ ಬೋಧನೆಗಳು ಅಪೋಸ್ತಲರ ಬೋಧನೆಗಳಾಗಿರದಿದ್ದಲ್ಲಿ ಅದು ನಿಜವಾದ ಸಭೆಯಲ್ಲ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದ ವಚನಗಳ ಅರ್ಥೈಸುವಿಕೆಯಲ್ಲಿನ ವ್ಯತ್ಯಾಸಗಳೇ ಸಭೆಗಳಲ್ಲಿನ ಬೋಧನಾ ವ್ಯತ್ಯಾಸಗಳಿಗೆ ಕಾರಣವಾಗಿವೆ. ಒಮ್ಮೆ ಡಾಕ್ಟರ್ ಮ್ಯಾಗಿ ಅವರು ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಒಬ್ಬ ಒಳ್ಳೆ ಪೆಂತಕೋಸ್ ಬೋಧಕರ ಮನೆಯಲ್ಲಿ ಊಟಕ್ಕೆ ಹೋಗಿದ್ದರು. ನಾವು ಯಾವುದರ ಬಗ್ಗೆ ಸಮ್ಮತರಾಗಿದ್ದೇವೆ, ಯಾವುದರ ಕುರಿತು ಅಲ್ಲವೆಂಬುದರ ವಿಚಾರ ಅಲ್ಲಿ ಅವರು ಮಾತನಾಡುತ್ತಿದ್ದರು. ಅವರಲ್ಲಿನ ವ್ಯತ್ಯಾಸಗಳು ಎಲ್ಲರೂ ಭಾವಿಸುವಂತೆ ಅತಿ ವಿಶೇಷವಾದವುಗಳಾಗಿರಲಿಲ್ಲ. ಅವರು ಮಾತು ಮುಗಿಸುವಾಗ ಬೋಧಕರೆಂದರು, ಡಾಕ್ಟರ್ ಮ್ಯಾಗಿಯವರೇ, ನಾವು ಮೂಲವಾಗಿರುವ ಅನೇಕ ಸಂಗತಿಗಳ ಕುರಿತು ಒಮ್ಮತವುಳ್ಳವರಾಗಿದ್ದೇವೆ. ಆದ್ದರಿಂದ
ಪ್ರಾಮುಖ್ಯವಲ್ಲದ ವಿಷಯಗಳ ಕುರಿತು ನಾವು ಭೇದವಾಗಿರುವುದು ಸರಿಯಲ್ಲ. ಅವರ ಈ ಅಭಿಪ್ರಾಯ ಡಾಕ್ಟರ್ ಮ್ಯಾಗಿ ಅವರಿಗೆ ಸಂತೋಷವನ್ನುಂಟು ಮಾಡಿತು. ಪ್ರೀತಿಯುಳ್ಳ ದೇವಜನರೇ, ಆದರೆ ನಾವು ಮೂಲ ಸತ್ಯಗಳಾಗಿರುವ ಅಪೋಸ್ತಲರ ಬೋಧನೆಗಳನ್ನು ಹಿಡಿದುಕೊಂಡಿರಬೇಕು. ದೇವರ ವಾಕ್ಯವು ನಮಗೆ ಮೂಲಾಧಾರವೆಂದು, ಅದು ಸತ್ಯವೂ ದೋಷವಿಲ್ಲದ್ದೂ ಆಗಿದೆ ಎಂದು ಅವರು ನಂಬಿದ್ದರು. ಕ್ರಿಸ್ತನ ದೈವತ್ವವನ್ನು ಅವರು ಬೋಧಿಸಿದರು. ಈ ಪತ್ರಿಕೆಯಲ್ಲಿಯೂ ಪೌಲನಿಗೆ ಕ್ರಿಸ್ತನ ಕುರಿತು ಉನ್ನತವಾದ ಗೌರವವಿದೆ ಎಂಬುದನ್ನು ಕಾಣುತ್ತೇವೆ. ಅವನು ಕ್ರಿಸ್ತನ ದೈವತ್ವವನ್ನು ಬೋಧಿಸಿರಲಿಲ್ಲವೆಂದು ಹೇಳುವವರಿದ್ದಾರೆ. ಆದರೆ ಪೌಲನ ವಿಚಾರದಲ್ಲಿ ಕ್ರಿಸ್ತನ ದೈವತ್ವವು ಸ್ಪಷ್ಟವಾಗಿ ನೆಲೆಗೊಂಡಿದೆ. ಅವನು ಅದನ್ನು ಸ್ಪಷ್ಟವಾಗಿ ಬೋಧಿಸಿದನು. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ಕೂಡ ಅವನು ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಎಂದು ಹೇಳುವಲ್ಲಿ ಅವನು ಕ್ರಿಸ್ತನನ್ನು ದೇವರೆಂದೇ ಹೇಳಿ ಆತನಿಗೆ ದೇವ ಸಮಾನವಾದ ಸ್ಥಾನವನ್ನು ಕೊಟ್ಟಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀನು ಎಫೇಸದಲ್ಲೇ ಇದ್ದುಕೊಂಡು ಎಂಬುದಾಗಿ ನೋಡುವಾಗ ಪೌಲನು ತಿಮೋಥೆಯನನ್ನು ಎಫೇಸದಲ್ಲಿ ಬಿಟ್ಟು ತಾನು ಮಕೆದೋನ್ಯಕ್ಕೆ ಹೋಗಿದ್ದನು. ಎಫೇಸವು ಪ್ರಮುಖವಾದ ಪಟ್ಟಣವಾಗಿದ್ದರಿಂದ ಪೌಲನು ಅಲ್ಲಿ ಹೆಚ್ಚು ಸಮಯವನ್ನು ಕಳೆದಿದ್ದನು. ಅಲ್ಲಿ ಅವನಿಗೆ ಉತ್ತಮ ಸೇವೆಯ ಅವಕಾಶ ದೊರಕಿತ್ತು. ತಿಮೋಥೆಯನು ಎಫೇಸದವರನ್ನು ಅವರು ಬೇರೆ ಬೋಧನೆಯನ್ನು ಅನುಸರಿಸದಂತೆ ಎಚ್ಚರಿಸಬೇಕಾಗಿತ್ತು. ಬೋಧನೆಗಳು ಸರಿಯಾಗಿರದಿದ್ದಲ್ಲಿ ಅದು ಒಂದು ಸಭೆಯಾಗುತ್ತಿರಲಿಲ್ಲ. ಆ ಸಭೆಯಲ್ಲಿ ಎಷ್ಟು ಮಂದಿ ಸಹಾಯಕರು, ಹಿರಿಯರು, ಸಭಾಪಾಲಕರು, ಸಂಗೀತ ಮಂಡಳಿಯವರು, ಭಾನುವಾರ ಶಾಲೆಗಳು ಇರುತ್ತವೆಂಬುದು ವಿಶೇಷವಲ್ಲ. ಬೋಧನೆ ಸರಿಯಾಗಿರದಿದ್ದರೆ ಅದು ಒಂದು ಸಭೆಯೇ ಅಲ್ಲ, ಅಲ್ಲಿ ಅಪೋಸ್ತಲರ ಬೋಧನೆಯೇ ಇರತಕ್ಕದ್ದು. ಮುಂದಕ್ಕೆ ನಾವು ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆಯ 1ನೇ ಅಧ್ಯಾಯದ 4ನೇ ವಚನವನ್ನು ನೋಡೋಣ. ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂಥ ಕಥೆಗಳು, ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿವೇ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ಇದರಲ್ಲಿ ನಂಬಿಕೆಯೇ ಮುಖ್ಯವಾದದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕಲ್ಪನಾ ಕಥೆಗಳಿಗೆ ಲಕ್ಷ್ಯ ಕೊಡಬೇಡ ಎಂಬುದಾಗಿ ನೋಡುವಾಗ ಆ ದಿನಗಳ ರಹಸ್ಯ ಧಾರ್ಮಿಕತೆಗಳಿಗೆ ಎಫೇಸವು ತವರೂರಾಗಿತ್ತು. ಆ ಮಹಾ ಕೇಂದ್ರದಲ್ಲಿ ಹಾದ್ರಿಯಾನನ ಗುಡಿ, ಟ್ರಾಜನನ ಗುಡಿ, ಡಯನಾ ದೇವತೆಯ ಮಹಾಗುಡಿಗಳಿದ್ದವು. ಇವೆಲ್ಲದಕ್ಕೂ ಎಫೇಸವು ಕೇಂದ್ರವಾಗಿತ್ತು. ಅವೆಲ್ಲವೂ ಗ್ರೀಕರ ಪುರಾಣಗಳ ಮೇಲೆ ಆಧಾರಿತವಾಗಿದ್ದವು. ಪ್ರಿಯರೇ, ಎಫೇಸದ ವಿಶ್ವಾಸಿಗಳು ಅವುಗಳಿಂದ ದೂರವಿರಬೇಕಾಗಿತ್ತು. ಪೌಲನು ಕಲ್ಪನಾ ಕಥೆಗಳೆಂದು ಹೇಳುವುದು ಫಿಲೋ ಎಂಬವನ ತತ್ವದ ಕುರಿತಾಗಿರಬಹುದು. ಫಿಲೋ ಎಂಬಾತನು ಬಹು ಅದ್ಭುತವಾದ ಜ್ಞಾನಿಯಾಗಿದ್ದು ಅವನು ಹಳೆ ಒಡಂಬಡಿಕೆಯನ್ನು ಆತ್ಮೀಕತೆಗೆ ತಿರುಗಿಸಿದನು. ಅಂದರೆ ಅವನು ಕಲ್ಪನಾ ಕಥೆಗಳ ವಿಚಾರವನ್ನು ಪ್ರಾರಂಭಿಸಿದನು. ಈಗಿನ ಕ್ರೈಸ್ತ ಬೋಧನಾ ಸೆಮಿನರಿಗಳಲ್ಲಿ ಕೆಲವು ಇದೇ ರೀತಿಯಾಗಿರುತ್ತದೆ. ಅವರ ಪ್ರಕಾರ ಆದಿಕಾಂಡ ಪುಸ್ತಕವು ಒಂದು ಕಟ್ಟುಕತೆಯಾಗಿದೆ. ಅಲ್ಲಿನ ಕಥೆಗಳು ಕಲ್ಪನಾ ಕಥೆಗಳೆಂದು ಹೇಳುತ್ತಾರೆ. ಆಧುನಿಕ ಉತ್ಪನ್ನ ಶಾಸ್ತ್ರಗಳಲ್ಲಿ ಆದಿಕಾಂಡದ ಘಟನೆಗಳು ನಿಜವಾದದೆಂಬುದಕ್ಕೆ ಅನೇಕ ಪುರಾವೆಗಳು ದೊರಕುತ್ತಿವೆ. ಪ್ರಿಯರೇ, ಇದರಿಂದಾಗಿ ಉದಾರವಾದಿಗಳು ತಮ್ಮ ವಾದಗಳನ್ನು ಬದಿಗಿರಿಸಿರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಕೊನೆ ಮೊದಲಿಲ್ಲದ ವಂಶಾವಳಿಗಳು ಎಂಬುದಾಗಿ ನೋಡುವಾಗ ಸಭೆಯು ಯಹೂದ ವಂಶಾವಳಿಯ ಮುಂದುವರಿಕೆ ಎಂಬ ಸುಳ್ಳು ಬೋಧನೆಗೆ ಇದು ಸಂಬಂಧಿಸಿದ್ದಾಗಿದೆ. ಅದು ವಂಶಾವಳಿಯ ಮುಂದುವರಿಕೆಯಲ್ಲದೆ ದೇವರು ಬೇರೆ ಬೇರೆ ಯುಗಗಳಲ್ಲಿ ಮಾನವರೊಂದಿಗೆ ವ್ಯವಹರಿಸುವುದಿಲ್ಲ ಎಂಬ ಸುಳ್ಳು ಬೋಧನೆಯಾಗಿದೆ. ಇದು ಇಸ್ರಾಯೇಲ್ಯರ ಹಾಗೂ ದೇವರ ಸಭೆಯ ಸ್ಥಾನದ ಕುರಿತು ಗಲಿಬಿಲಿಗೆ ಕಾರಣವಾಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಾತ್ರವಲ್ಲದೆ ಆ ಕಾಲದಲ್ಲಿ ಗ್ರೀಕರು ಜ್ಞಾಸ್ತಿಕವಾದವನ್ನು ಬೋಧಿಸುತ್ತಿದ್ದರು. ಅದರ ಪ್ರಕಾರ ಮೊದಲು ಒಂದು ಜೀವಿ ಉತ್ಪತ್ತಿಯಾಯಿತು, ಅದರಿಂದ ಇನ್ನೊಂದು ಜೀವಿ, ಅದರಿಂದ ಮತ್ತೊಂದು, ಹೀಗೆ ಸೃಷ್ಟಿಕ್ರಮ ಮುಂದುವರಿಯಿತು. ಈ ಸಾಲಿನಲ್ಲಿ
ಯೇಸುವನ್ನು ಒಂದು ಕಡೆ ಸೇರಿಸಿ ಆತನು ನಿರ್ಮಿತನಾದವನೆಂದು ಹೇಳುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ವಿವಾದಕ್ಕೆ ಆಸ್ಪದವಾಗಿವೆಯೇ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ ಎಂಬುದಾಗಿ ನೋಡುವಾಗ ಈ ಎಲ್ಲ ದುರ್ಬೋಧನೆಗಳು ನಮ್ಮನ್ನು ನಂಬಿಕೆಯಲ್ಲಿ ಕಟ್ಟುವುದಿಲ್ಲ ಎಂದು ಪೌಲನು ತಿಮೋಥೆಯನಿಗೆ ಹೇಳುತ್ತಾನೆ. ಉದಾರವಾದಿ ಸಭೆಗಳಲ್ಲಿ ಅವರ ಅನೇಕ ವರ್ಷಗಳ ಅಪನಂಬಿಕೆಯ ಫಲವನ್ನು ನಾವು ಕಾಣಬಹುದು. ಇದರಿಂದಾಗಿ ಸಭೆಯಲ್ಲಿ ಹೃದಯಹೀನರು, ಕಠಿಣ ಮನಸ್ಕರು ಆಗಿರುವ ವಿಶ್ವಾಸವಿಲ್ಲದ ಜನರು ಹೆಚ್ಚಿಕೊಂಡಿದ್ದಾರೆ. ಅವರು ದೇವರ ವಾಕ್ಯವನ್ನು ತಿರಸ್ಕರಿಸಿದ್ದಾರೆ. ಇದರ ಫಲ ಅವರ ಸಭೆಗಳಲ್ಲಿ ಕಂಡುಬರುತ್ತದೆ. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು, ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವ ವಾಕ್ಯೋಪದೇಶದ ಗುರಿಯಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಶುದ್ಧ ಹೃದಯದಿಂದ ಹೊರಡುವ ಪ್ರೀತಿ ಎಂಬುದಾಗಿ ನೋಡುವಾಗ ಪೌಲನು ತನ್ನ ಯುವ ಪ್ರಸಂಗಿಯೊಂದಿಗೆ ಆಡುವ ಈ ಮಾತುಗಳು ಇತರ ಪತ್ರಿಕೆಗಳಲ್ಲಿ ಕಾಣುವುದಿಲ್ಲ. ಸಭೆಯಲ್ಲಿ ಕಲಿಸಲ್ಪಟ್ಟ ಬೋಧನೆಯು ಶುದ್ಧ ಹೃದಯದ ಪ್ರೀತಿಯನ್ನು ಹೊರಡಿಸಬೇಕೆಂದು ಅವನು ಹೇಳುತ್ತಾನೆ. ಶುದ್ಧ ಹೃದಯವು ನಮ್ಮ ಹಳೇ ಸ್ವಭಾವಕ್ಕೆ ವಿರುದ್ಧವಾದದ್ದಾಗಿದೆ. ಇದರ ಅರ್ಥ ಕ್ರಿಸ್ತನಿಂದ ನೀತಿವಂತನಾದವನು ಹಾಗೂ ಪವಿತ್ರಾತ್ಮನ ಫಲವನ್ನು ತೋರಿಸುವನಾಗಿರುತ್ತಾನೆ. ಅದರಲ್ಲಿ ಪ್ರೀತಿಯೂ ಸೇರಿದೆ. ಪ್ರೀತಿಯುಳ್ಳ ದೇವಜನರೇ, ಸಭೆಗಳಲ್ಲಿ 3 ಸಂಗತಿಗಳು ಕಂಡುಬರಬೇಕು. ಮೊದಲನೆಯದು ನಂಬಿಕೆ, ದೇವರಲ್ಲಿಯೂ ಆತನ ವಾಕ್ಯದಲ್ಲಿಯೂ ನಂಬಿಕೆ. ಎರಡನೆಯದು ಪ್ರೀತಿ. ಇದು ನೀನು ಯಾವಾಗಲೂ ಬಾಯಿಂದ ಉಚ್ಚರಿಸುವ ಪದವಲ್ಲ, ಇತರರಿಗಾಗಿ ಕ್ರಿಯಾಶೀಲವಾದ ಅನುಕಂಪ. ಅಂದರೆ ನೀನು ಇತರರ ಕುರಿತು ಹರಟೆ ಮಾತಾಡಿ ಅವರನ್ನು ನೋಯಿಸುವುದಲ್ಲ. ನನಗೆ ತಿಳಿದಿರುವ ಒಂದು ಸಭೆ ತನ್ನ ಸಭಾಪಾಲಕರ ಸೇವಾ ಜೀವಿತವನ್ನೇ ನಾಶ ಮಾಡುವುದಕ್ಕೆ ಬೇಕಾದೆಲ್ಲವನ್ನೂ ಮಾಡಿತ್ತು. ಅವರು ಸತ್ಯವೇದವನ್ನು ಕಲಿಸುತ್ತಿರಲಿಲ್ಲವೆಂದು ಅವರು ಸುಳ್ಳು ಹೇಳಿದ್ದರು. ಆದರೆ ಆ ಪಾದ್ರಿಯವರು ಸತ್ಯವೇದವನ್ನು ಕಲಿಸುತ್ತಿದ್ದರು. ಅದೇ ಸಮಯದಲ್ಲಿ ಪ್ರೀತಿಯ ಕುರಿತಾಗಿ ಆ ಸಭೆಯವರು ಮಾತನಾಡುತ್ತಿದ್ದರು. ಎಂಥ ಕಪಟತನ ನೋಡಿರಿ! ಪ್ರೀತಿಯು ನೀನು ಬಾಯಿ ಮಾತಿನಲ್ಲಿ ಮಾತ್ರ ನುಡಿಯುವುದಲ್ಲ, ಅದು ನಮ್ಮ ಜೀವಿತಗಳಲ್ಲಿ ಕಂಡುಬರತಕ್ಕದ್ದು. ಕರ್ತನಲ್ಲಿ ಪ್ರಿಯರೇ, ಸಭೆಯ ಜೀವಿತದಲ್ಲಿ ಕಂಡುಬರಬೇಕಾದ 3ನೆಯ ಮುಖ್ಯ ಅಂಶವೆಂದರೆ ಒಳ್ಳೆ ಮನಸ್ಸಾಕ್ಷಿ. ಒಬ್ಬ ವಿಶ್ವಾಸಿಗೆ ಕೂಡ ಮನಸ್ಸಾಕ್ಷಿಯು ಒಂದು ಅತ್ಯುತ್ತಮ ಮಾರ್ಗದರ್ಶಕವಾಗಲಾರದು. ಆದರೆ ವಿಶ್ವಾಸಿಗೆ ಒಳ್ಳೆ ಮನಸ್ಸಾಕ್ಷಿಯ ಅಗತ್ಯವಿದೆ. ರಾತ್ರಿ ಮಲಗುವಾಗ ಆ ಹಗಲಲ್ಲಿ ನೀನು ಮಾಡಿದ ಇಲ್ಲವೇ ನುಡಿದ ಯಾವುದರ ಕುರಿತಾದರೂ ನಿನ್ನಲ್ಲಿ ಅಸಮಾಧಾನವಿರುತ್ತದೋ? ಅನೇಕ ಕ್ರೈಸ್ತರು ಆ ರೀತಿ ಇರುತ್ತಾರೆ. ಒಬ್ಬನು ನನ್ನೊಡನೆ ಅಳುತ್ತಾ ಫೋನಿನಲ್ಲಿ ಮಾತಾಡಿ ಹೀಗಂದನು, ನಾನು ನಿನ್ನ ಕುರಿತು ಹೇಳಬಾರದ ಸಂಗತಿಯೊಂದನ್ನು ಹೇಳಿದೆ, ನೀನು ನನ್ನನ್ನು ಕ್ಷಮಿಸುತ್ತೀಯಾ ಎಂದು. ನನಗೆ ಆ ವಿಚಾರವಾಗಿ ಏನೂ ಗೊತ್ತಿರಲೇ ಇಲ್ಲ. ಆದರೆ ಅವನು ಇದರ ಕಾರಣದಿಂದಾಗಿ ಮನಸ್ಸಮಾಧಾನವಿಲ್ಲದವನಾಗಿದ್ದನು. ಕ್ರಿಯಾಶೀಲ ಮನಸ್ಸಾಕ್ಷಿ ಇರುವುದು ಒಳ್ಳೆಯದೇ ಪ್ರೇರೆ. ಅನೇಕರ ಮನಸ್ಸಾಕ್ಷಿ ಸತ್ತು ಹೋದ ಸ್ಥಿತಿಯಲ್ಲಿರುತ್ತದೆ. ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಪ್ರತಿಕ್ರಿಯಿಸುವುದೇ ಇಲ್ಲ. ನಮ್ಮ ಮನಸ್ಸಾಕ್ಷಿಗಳನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಪ್ರೀತಿಯುಳ್ಳ ದೇವಜನರೇ, ಈ 3 ಒಳ್ಳೆಯ ಲಕ್ಷಣಗಳು ಅಂದರೆ ಪ್ರೀತಿ, ನಂಬಿಕೆ ಹಾಗೂ ಒಳ್ಳೆಯ ಮನಸ್ಸಾಕ್ಷಿ, ಈ 3 ಸಂಗತಿಗಳು ಸ್ಥಳೀಯ ಸಭೆಯ ವಿಶ್ವಾಸಿಗಳಲ್ಲಿರತಕ್ಕದ್ದೆಂದು ಪೌಲನು ಹೇಳುತ್ತಿದ್ದಾನೆ. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನು, ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವ್ಯರ್ಥವಾದ ವಿಚಾರಗಳಿಗೆ ಅಂದರೆ ಹುರುಳಿಲ್ಲದ ಹರಟೆಗಳು, ಆಕರ್ಷಕವಾದ ಹೊಗಳಿಕೆಯ ಮಾತುಗಳು ನಿನ್ನನ್ನು ಹೊಗಳಿ ಬೆನ್ನು ತಟ್ಟುವವರಿದ್ದಾರೆ. ಆದರೆ ಅದರಲ್ಲಿ ಯಾವ ಹುರುಳಿಲ್ಲ, ಅದು ಕೇವಲ ಮಾತು ಮಾತ್ರವಾಗಿದೆ. ಮುಂದಕ್ಕೆ ನೋಡ್ರಿ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ, ಅವರು ಧರ್ಮೋಪದೇಶಕರಾಗಿರಬೇಕೆಂದಿದ್ದರೂ ತಾವು ಹೇಳುವುದಾಗಲಿ
ತಾವು ದೃಢವಾಗಿ ಮಾತಾಡುವ ವಿಷಯವಾಗಲಿ ಇಂಥದ್ದೆಂದು ತಿಳಿಯದವರಾಗಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಸ್ಪಷ್ಟವಾಗಿ ನೇರವಾಗಿ ಮಾತನಾಡುತ್ತಿದ್ದಾನೆ. ಅನೇಕರು ಸುಳ್ಳನ್ನೇ ಸತ್ಯವೆಂದು ಭರವಸದಿಂದ ಬೋಧಿಸುತ್ತಾರೆಂದು ಪೌಲನು ಹೇಳುತ್ತಾನೆ. ಅವರು ದೇವರ ವಾಕ್ಯವನ್ನು ತಿರಸ್ಕರಿಸುತ್ತಾರೆ ಮತ್ತು ತಾವು ಏನು ಮಾತಾಡುತ್ತೇವೆಂದು ತಿಳಿಯದವರಾಗಿರುತ್ತಾರೆ. ಪೌಲನು ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಧರ್ಮಶಾಸ್ತ್ರವು ಒಳ್ಳೆಯದೆಂದು ಬಲ್ಲೆವು, ಆದರೆ ಅದನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಿಶ್ವಾಸಿಗಳನ್ನು ದುರ್ಬೋಧನೆಗಳ ಕುರಿತಾಗಿ ಎಚ್ಚರಿಸುವಾಗ ಪೌಲನು ಈ ಯುವಕನಾದ ತಿಮೋತಿಯನು ಇರುವ ಎಫೆಸದಲ್ಲಿ ಮರ್ಮ ಮತಗಳು, ವಿಗ್ರಹಾರಾಧನೆಯು ತುಂಬಿಕೊಂಡಿದೆ ಎಂದು ಎಚ್ಚರಿಸುತ್ತಾನೆ. ಹಳೆಯ ಒಡಂಬಡಿಕೆ ಕೇವಲ ಕಟ್ಟುಕತೆ ಎಂದು ಹೇಳುವ ಸುಳ್ಳು ಬೋಧಕರ ಕುರಿತಾಗಿಯೂ ಎಚ್ಚರಿಸಿದ್ದಾನೆ. ಈಗ ಧರ್ಮಶಾಸ್ತ್ರವು ರಕ್ಷಣೆಗೂ ರಕ್ಷಣೆಯ ಬಳಿಕದ ಪರಿಶುದ್ಧತೆಗೂ ಕಾರಣವೆಂದು ಬೋಧಿಸುವ ನ್ಯಾಯವಾದಿಗಳ ಕುರಿತು ಪೌಲನು ಎಚ್ಚರಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಧರ್ಮಶಾಸ್ತ್ರವು ಒಂದು ಉದ್ದೇಶಕ್ಕಾಗಿ ಕೊಡಲ್ಪಟ್ಟಿತು, ಆದರೆ ರಕ್ಷಣೆಗೆ ಕಾರಣವಾದದ್ದನ್ನಾಗಿ ದೇವರು ಅದನ್ನು ಕೊಡಲಿಲ್ಲ. ಧರ್ಮಶಾಸ್ತ್ರವು ನಮ್ಮನ್ನು ಖಂಡಿಸುತ್ತದೆ. ಮಾನವನು ಪಾಪಿ ಎಂದು, ಅವನಿಗೆ ರಕ್ಷಕನೊಬ್ಬನ ಅಗತ್ಯವಿದೆ ಎಂದು ಅದು ಪ್ರಕಟಿಸುತ್ತದೆ. ಲೋಕದ ಅತ್ಯುತ್ತಮ ವ್ಯಕ್ತಿಯಾದರೂ ಧರ್ಮಶಾಸ್ತ್ರದ ಎದುರಿಗೆ ಅಪರಾಧಿಯೇ ಆಗಿದ್ದಾನೆ. ಆದರೆ ಸುವಾರ್ತೆಯಡಿಯಲ್ಲಿ ಒಬ್ಬ ಅತಿ ದುಷ್ಟ ಪಾಪಿಯು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ನೀತಿವಂತನಾಗಬಹುದು. ಕರ್ತನಲ್ಲಿ ಪ್ರಿಯರೇ, ಪಾಪಿಯು ಒಳ್ಳೆಯ ಕ್ರಿಯೆಗಳ ಮೂಲಕ ರಕ್ಷಣೆ ಹೊಂದಲಾರನು, ಯಾಕಂದರೆ ಅವನು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಅಶಕ್ತನು. ಪೌಲನು ರೋಮಾಪುರದವರಿಗೆ ಬರೆದಿದ್ದಾನೆ ಏನೆಂದರೆ, ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು ಎಂಬುದಾಗಿ. ಇದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 8ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯ ಮಿತ್ರನೇ, ನೀನು ನಿನ್ನ ಸ್ವಶಕ್ತಿಯಿಂದ ದೇವರನ್ನು ಮೆಚ್ಚಿಸಬಹುದೆಂಬ ಯೋಚನೆಯೇ ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು. ನೀನು ದೇವರ ಮಟ್ಟವನ್ನು ಮುಟ್ಟಲಾರಿ, ಆದ್ದರಿಂದ ಆತನನ್ನು ಮೆಚ್ಚಿಸುವುದು ಅಸಾಧ್ಯ. ಪ್ರೀತಿಯುಳ್ಳ ದೇವಜನರೇ, ಒಳ್ಳೆಯ ಕ್ರಿಯೆಗಳು ರಕ್ಷಣೆಯನ್ನುಂಟು ಮಾಡಲಾರವು, ಆದರೆ ರಕ್ಷಣೆಯು ಒಳ್ಳೆಯ ಕ್ರಿಯೆಗಳನ್ನುಂಟು ಮಾಡಬಹುದು. ನಾವು ಒಳ್ಳೆಯ ಕ್ರಿಯೆಗಳಿಂದ ರಕ್ಷಣೆ ಹೊಂದುವುದಿಲ್ಲ, ಆದರೆ ರಕ್ಷಣೆ ಹೊಂದಿದ್ದರಿಂದಾಗಿ ಒಳ್ಳೆಯ ಕ್ರಿಯೆಗಳನ್ನು ಮಾಡುತ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದಲ್ಲಿ ಪೌಲನು ಇದನ್ನು ಸ್ಪಷ್ಟಪಡಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬನು ಧರ್ಮಶಾಸ್ತ್ರವನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಿದರೆ ಅದು ಒಳ್ಳೆಯದು. ಧರ್ಮಶಾಸ್ತ್ರವು ದೇವರ ಚಿತ್ತವನ್ನು ಪ್ರಕಟಿಸುತ್ತದೆ. ಅದು ನೈತಿಕವಾಗಿ ಒಳ್ಳೆಯದೇ ಆಗಿದೆ. ಅದು ನೈತಿಕ ನಡತೆಗಾಗಿ ಒಳ್ಳೆಯದೇ, ಆದರೆ ರಕ್ಷಣೆ ಹೊಂದುವುದಕ್ಕಾಗಿ ಅಲ್ಲ. ಅದು ಒಬ್ಬ ಪಾಪಿಯನ್ನು ರಕ್ಷಿಸಲಾರದು, ಆದರೆ ಅವನನ್ನು ತಿದ್ದಬಹುದು ಮತ್ತು ಅವನು ಒಬ್ಬ ಪಾಪಿಯಾಗಿದ್ದಾನೆಂಬುದನ್ನು ತೋರಿಸಿಕೊಡಬಹುದು. ಅದು ಅದರ ಉದ್ದೇಶವಾಗಿದೆ. ನಾವು ಇದನ್ನು ತಿಳಿದುಕೊಳ್ಳಲೇಬೇಕು ಪ್ರಿಯರೇ. ಮುಂದಕ್ಕೆ ನೋಡೋಣ. ಪೌಲನು ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು. ಅಂದರೆ ಅದು ಅಧರ್ಮಿಗಳು, ಅವಿಧೇಯರು, ಭಕ್ತಿಹೀನರು, ಪಾಪಿಷ್ಠರು, ದೇವಭಕ್ತಿ ಇಲ್ಲದವರು, ಪ್ರಾಪಂಚಿಕರು, ತಂದೆ ತಾಯಿಗಳನ್ನು ಹೊಡೆಯುವವರು, ನರಹತ್ಯೆ ಮಾಡುವವರು, ಜಾರರು, ಪುರುಷಗಾಮಿಗಳು, ನರಚೋರರು, ಸುಳ್ಳುಗಾರರು, ಅಬದ್ಧ ಪ್ರಾಮಾಣಿಕರು, ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ಬೇರೆ ಏನಾದರೂ ಇದ್ದರೆ ಅದನ್ನು ಮಾಡುವವರು, ಈ ಮೊದಲಾದ ಅನೀತಿವಂತರಿಗಾಗಿ ನೇಮಕವಾಗಿದೆಯೇ ಹೊರತು
ನೀತಿವಂತರಿಗೆ ನೇಮಕವಾಗಿಲ್ಲವೆಂದು ತಿಳಿದು ಉಪಯೋಗಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಧರ್ಮಶಾಸ್ತ್ರವು ನೀತಿವಂತನಿಗೆ ಕ್ರಿಸ್ತನ ಮೇಲಣ ನಂಬಿಕೆಯ ಮೂಲಕ ನೀತಿವಂತನಾಗಿ ಮಾಡಲ್ಪಟ್ಟವನಿಗೆ ಕೊಡಲ್ಪಟ್ಟಿಲ್ಲ. ಅಂತಹ ವ್ಯಕ್ತಿ ದೇವರೆದುರು ಹೆಚ್ಚಿನ ಸ್ಥಾನಕ್ಕೆ ಕರೆಯಲ್ಪಟ್ಟಿದ್ದಾನೆ. ಧರ್ಮಶಾಸ್ತ್ರವು ಅಕ್ರಮವಾಗಿ ನಡೆಯುವವರಿಗೆ ಬೇಕಾಗಿದೆ. ಯಾರನ್ನೂ ಕೊಲ್ಲುವ ಯೋಚನೆಯೇ ಇಲ್ಲದ, ಇತರರಿಗೆ ನೋವುಂಟು ಮಾಡದೆ ಸಹಾಯ ಮಾಡುವವನಿಗೆ ಕೊಲ್ಲಬಾರದು ಎಂಬ ಅಪ್ಪಣೆ ಕೊಡಲ್ಪಟ್ಟಿಲ್ಲ. ಹೃದಯದಲ್ಲೇ ಕೊಲೆಗಾರನಾಗಿರುವವನಿಗೆ ಅದು ಕೊಡಲ್ಪಟ್ಟಿದೆ. ಸ್ವಾಭಾವಿಕ ಮನುಷ್ಯನನ್ನು ಹತೋಟಿಯಲ್ಲಿಡಲು ಅದು ಕೊಡಲ್ಪಟ್ಟಿದೆ. ಪ್ರಿಯರೇ, ಧರ್ಮಶಾಸ್ತ್ರವು ಅಧರ್ಮಿಗಳು, ಪುರುಷಗಾಮಿಗಳು, ಸುಳ್ಳುಗಾರರು ಇತ್ಯಾದಿಯವರಿಗಾಗಿ ಕೊಡಲ್ಪಟ್ಟದ್ದು. ಕ್ರಿಸ್ತನ ಬಳಿಗೆ ಬಂದವರು ಧರ್ಮಶಾಸ್ತ್ರದಿಂದ ರಕ್ಷಿಸಲ್ಪಟ್ಟಿಲ್ಲ, ಆದರೆ ದೇವರ ಕೃಪೆಯಿಂದಲೇ ಅವರು ದೇವರ ಕುಟುಂಬಕ್ಕೆ ಸೇರಿಸಲ್ಪಟ್ಟಿದ್ದಾರೆ. ಪ್ರಿಯರೇ, ಧರ್ಮಶಾಸ್ತ್ರದಲ್ಲಿ ತಿಳಿಸಿರುವ ಮೇಲಣ ಮಟ್ಟದ ಜೀವಿತದಲ್ಲಿರಿಸಲ್ಪಟ್ಟಿದ್ದಾರೆ. ಪ್ರಿಯರೇ, ಇದಕ್ಕಾಗಿ 2 ಉದಾಹರಣೆಗಳನ್ನು ನೋಡೋಣ. ಒಬ್ಬ ನ್ಯಾಯಾಧೀಶನ ಎದುರು ಅಪರಾಧಿಯೊಬ್ಬನು ತರಲ್ಪಟ್ಟಿದ್ದಾನೆಂದು ನೆನೆಸಿರಿ. ಅವನು ಅಪರಾಧಿ, ದೊಡ್ಡ ದಂಡ ತೆರಬೇಕಾಗಿದೆ, ಸೆರೆವಾಸಕ್ಕೆ ಹೋಗಬೇಕಾಗಿದೆ. ಆದರೆ ನ್ಯಾಯಾಧೀಶನು, ಇವನು ಅಪರಾಧ ಮಾಡಿ ಶಿಕ್ಷೆಗೆ ಗುರಿಯಾದರೂ ನನ್ನ ಮಗನು ಅವನನ್ನು ಪ್ರೀತಿಸುತ್ತಾನೆ, ಅವನು ಕೊಡಬೇಕಾದ ದಂಡವನ್ನು ನನ್ನ ಮಗನೇ ತೀರುತ್ತಾನೆ, ಅವನಿಗಾಗಿ ತಾನೇ ಸೆರೆವಾಸವನ್ನು ಅನುಭವಿಸುವುದಕ್ಕೂ ಸಿದ್ಧನಿದ್ದಾನೆ. ಆದ್ದರಿಂದ ಅವನ ದಂಡವೆಲ್ಲ ತೆರಲ್ಪಟ್ಟಿದೆ. ಇವನನ್ನು ನನ್ನ ಮನೆಗೆ ಸೇರಿಸಿಕೊಂಡು ನನ್ನ ಮಗನಂತೆ ಕಾಣುತ್ತೇನೆ ಎಂದು ಹೇಳಿದರೆ, ಆ ಅಪರಾಧಿಯನ್ನು ನ್ಯಾಯಾಧಿಪತಿಯು ತನ್ನ ಮನೆಗೆ ಸೇರಿಸಿಕೊಂಡ ಬಳಿಕ ನೀನು ಕದಿಯಬಾರದು, ಕೊಲ್ಲಬಾರದು ಎಂದು ಹೇಳಲಾಗುವುದಿಲ್ಲ. ವಿಮೋಚನಕಾಂಡ 20ನೇ ಅಧ್ಯಾಯ 13 ಮತ್ತು 15ನೇ ವಚನಗಳನ್ನು ಓದಿಕೊಳ್ಳಿರಿ. ಪ್ರಿಯರೇ, ಈಗ ಅವನು ನ್ಯಾಯಾಧೀಶನ ಮಗನಾಗಿದ್ದಾನೆ. ಅವನು ತನ್ನ ಕುಟುಂಬದ ಇತರರನ್ನು ಪ್ರೀತಿಸಬೇಕೆಂದು, ಗೌರವಿಸಬೇಕೆಂದು ಇತ್ಯಾದಿ ಅವನಿಗೆ ಹೇಳಬಹುದು. ಅವನು ಮೊದಲಿದ್ದ ಸ್ಥಿತಿಗಿಂತ ಬೇರೆ ರೀತಿಯಲ್ಲಿ ಈಗ ಅವನನ್ನು ಪರಿಗಣಿಸಲಾಗುತ್ತಿದೆ. ನಂಬಿ ವಿಶ್ವಾಸಿಯಾದ ಪಾಪಿಗೆ ದೇವರು ಇದನ್ನೇ ಮಾಡಿದ್ದಾನೆ. ನಾವು ಧರ್ಮಶಾಸ್ತ್ರಕ್ಕೆ ಮೇಲಿನವರು. ಧರ್ಮಶಾಸ್ತ್ರವು ಅದನ್ನು ಮುರಿಯುವವನಿಗಾಗಿ ಇದೆ. ಅದು ಹಳೆ ಸ್ವಭಾವವನ್ನು, ಮಾಂಸಭಾವವನ್ನು ನಿಯಂತ್ರಿಸಲಿಕ್ಕಾಗಿ ಕೊಡಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಧರ್ಮಶಾಸ್ತ್ರವಿರುವಾಗಲೇ ಮಾನವನು ಅದನ್ನು ಕೈಕೊಳ್ಳಲಿಲ್ಲ. ಅವನು ಆ ಮಟ್ಟಕ್ಕೆ ಮುಟ್ಟಲಾಗಲಿಲ್ಲ. ಅವನು ಸತತವಾಗಿ ಅದನ್ನು ಮೀರಿದನು. ಕೃಪೆಯ ಅಡಿಯಲ್ಲಿ ಒಬ್ಬನು ದೇವರ ಕುಟುಂಬಕ್ಕೆ ಸೇರಿಸಲ್ಪಡುವನು. ಆಗ ಅವನು ಕೊಲೆ ಮಾಡಲಾರನು, ಕದಿಯಲಾರನು. ಒಂದು ವೇಳೆ ಆ ರೀತಿ ಮಾಡುವುದಾದರೆ ದೇವರ ಅನ್ಯೋನ್ಯತೆಯಿಂದ ಹೊರ ಹೋಗುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ಏನಾದರೂ ಇದ್ದರೆ ಎಂಬುದಾಗಿ ನೋಡುವಾಗ ತಾನು ಏನನ್ನಾದರೂ ಹೇಳದೆ ಬಿಟ್ಟಿರಬಹುದೆಂದು ನೆನೆಸಿ ಪೌಲನು ಹೀಗೆ ಬರೆಯುತ್ತಾನೆ. ತನ್ನ ಪಟ್ಟಿಯಲ್ಲಿ ಬಿಟ್ಟಿರುವ ಎಲ್ಲ ವಿಚಾರಗಳು ಇದರಲ್ಲಿ ಸೇರಿವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ದೇವರ ವಾಕ್ಯವನ್ನು ಕೇಳಿ ಕೈಕೊಂಡು ನಾವು ಯಾವಾಗಲೂ ಭಾಗ್ಯರಾಗಿ ಧನ್ಯತೆಯ ಜೀವಿತವನ್ನು ಜೀವಿಸಬೇಕಾಗಿದೆ. ಹೀಗಾಗುವಂತೆ ದೇವರ ಬಳಿ ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನಮ್ಮ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ಸ್ಪಷ್ಟವಾಗಿ ನಮ್ಮ ಸಂಗಡ ನೀನು ಮಾತನಾಡಿದ್ದಿ. ಸತ್ಯವನ್ನು ಅರಿತುಕೊಳ್ಳುವುದಕ್ಕೆ ಸಹಾಯ ಮಾಡು. ಆ ಸತ್ಯಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕೆ ಕೃಪೆ ಕೊಡು. ನಮ್ಮಲ್ಲಿ ನಿನ್ನ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡಲಿ. ನಾವು ಕೃಪೆಗೆ ಯೋಗ್ಯರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನಿನ್ನ ಕೃಪೆ ಇರಲಿ. ಯಾರ್ಯಾರು ಬಲಹೀನರು ಇದ್ದಾರೋ ಅವರಿಗೆ ಬಲವನ್ನು ಅನುಗ್ರಹಿಸಿಕೊಡು. ಕಷ್ಟ, ಚಿಂತೆ, ಸಮಸ್ಯೆಯಲ್ಲಿರುವವರಿಗೆ ಬಿಡುಗಡೆಯನ್ನು ಕೊಟ್ಟು ಸಂತೋಷದ ಮಾರ್ಗಕ್ಕೆ ನಡೆಸಿ ಎಲ್ಲರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ತಂದೆಯಾದ ದೇವರೇ, ನಿನ್ನ ಪ್ರೀತಿ ರಸವು ಎಲ್ಲ ಹೃದಯದಲ್ಲಿ ನೆಲೆಯಾಗಿರಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸಭೆಯು ಮೂಲ ಸತ್ಯವಾಗಿರುವ ಅಪೊಸ್ತಲರ ಬೋಧನೆಗಳನ್ನು ಹಿಡಿದುಕೊಂಡಿರಬೇಕು. ಸಭೆಯಲ್ಲಿ
ನಂಬಿಕೆ, ಪ್ರೀತಿ, ಒಳ್ಳೆ ಮನಸ್ಸಾಕ್ಷಿ ಎಂಬ 3 ಸಂಗತಿಗಳು ಇರಲೇಬೇಕು. ಇದು ಸ್ಥಳೀಯ ಸಭೆಯ ವಿಶ್ವಾಸವಾಗಿರಬೇಕು. ಆದುದರಿಂದ ನಾವು ದೇವರ ವಾಕ್ಯವನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಿ ದೇವರನ್ನು ಘನಪಡಿಸೋಣ. ಪ್ರಿಯ ವೀಕ್ಷಕರೇ, ನೀವು ಮಾಡಿದ ಹೃದಯಪೂರ್ವಕವಾದ ಪ್ರೀತಿಯ ಕರೆಗಳಿಗೆ ವಂದನೆಗಳು. ಈ ಸೇವೆಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಪ್ರೀತಿಯ ವಂದನೆಗಳು.